ನಮಸ್ಕಾರ ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ ಆಫ್ ಬಿಗ್ ಬಾಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಏನ್ ಮಾತಾಡೋಣ ಅಂದ್ರೆ, ಬಿಗ್ ಬಾಸ್ ಸಾಟರ್ಡೆ ಎಪಿಸೋಡ್ ಏನು ಕಿಚ್ಚನ ಪಂಚಾಯತಿ ನಡಿಬೇಕಾಯ್ತು ಶೂಟಿಂಗು, ಅದೀಗ ಶುಕ್ರವಾರಕ್ಕೆ ಶಿಫ್ಟ್ ಆಗಿದೆ. ಈಗಾಗಲೇ ಶೂಟಿಂಗು ಸಹ ಪ್ರಾರಂಭವಾಗಿದೆ ಅಂತ ಅಫಿಷಿಯಲ್ ಆದಂತ ಒಂದು ಅಪ್ಡೇಟ್ ಬರ್ತಾ ಇದೆ. ಅಂಡ್ ಎಪಿಸೋಡ್ ನಲ್ಲಿ ಏನೆಲ್ಲ ನಡೆಯಲಿದೆ, ಸುದೀಪ್ ಸರ್ ಯಾರಿಗೆಲ್ಲ ಕ್ಲಾಸ್ ತಗೊಳ್ತಾರೆ ಅಂತ ಒಂದ್ಸರಿ ನನಗೆ ಅಪ್ಡೇಟ್ ಕೈ ಸಿಕ್ಕಿದ ತಕ್ಷಣ ಅದ್ರ ಕುರಿತಾಗಿ ಸಹ ಒಂದು ವಿಡಿಯೋ ಮಾಡೋಣ. ಈಗ ಬಂದಿರುವಂತ ಇನ್ಫಾರ್ಮೇಶನ್ ನ ಪ್ರಕಾರ ನಾವು ನೋಡೋದಾದ್ರೆ, ಈಗಾಗಲೇ ಶೂಟಿಂಗ್ ಪ್ರಾರಂಭವಾಗಿದೆ. ಸಾಟರ್ಡೆ ನಡಿಬೇಕಾದಂತ ಶೂಟಿಂಗ್ ಈಗ ಪ್ರಾರಂಭವಾಗಿ ಶುಕ್ರವಾರ ನಡೀತಾ ಇದೆ. ಅಂಡ್ ಇದಕ್ಕೆ ಮುಖ್ಯವಾದಂತ ಕಾರಣ ಏನು ಅಂತ ಇನ್ನ ತಿಳಿದು ಬಂದಿಲ್ಲ. ಮೇ ಬಿ ಸುದೀಪ್ ಸರ್ಗೆ ಬೇರೆ ಏನಾದ್ರು ಪ್ಲಾನ್ಸ್ ಇರಬಹುದು, ಆಯ್ತಾ ಶೂಟಿಂಗ್ ನ ವಿಚಾರದಲ್ಲಿ ಶೆಡ್ಯೂಲ್ಸ್ ಇರೋದ್ರಿಂದ ಮಾಡಿದಾರ. ಇಲ್ಲಾಂದ್ರೆ ಸಾಟರ್ಡೆ ಮತ್ತೆ ಸಂಡೇ ಬರುವಂತ ಕಿಚ್ಚನ ಪಂಚಾಯತಿನ ಸ್ವಲ್ಪ ಲಾಂಗ್ ಆಗಿ ತುಂಬಾ ದೊಡ್ಡದಾಗಿರುವಂತ ಎಪಿಸೋಡ್ ಮಾಡೋದಕ್ಕೆ ಏನಾದ್ರು ಪ್ಲಾನ್ ಮಾಡ್ತಾ ಇದ್ರ ಅಂತ ನೋಡ್ಬೇಕಾಗುತ್ತೆ ನಾವು. ಅಂಡ್ ಇಲ್ಲಿ ನಾಮಿನೇಷನ್ ವಿಚಾರವನ್ನ ನಾವು ಮಾತಾಡಬೇಕು. ನಾಮಿನೇಷನ್ ಅಲ್ಲಿ ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗೋದಕ್ಕೆ 10 ಕಂಟೆಸ್ಟೆಂಟ್ ಗಳು ನಾಮಿನೇಷನ್ ಅಲ್ಲಿ ಇದ್ದಾರೆ. ಸೊ ಈ 10 ಕಂಟೆಸ್ಟೆಂಟ್ ಗಳ ಪೈಕಿ ಯಾರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ, ಯಾರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿ ಹೊರಗಡೆ ಹೋಗುವಂತ ಸಂಭವ ಇದೆ ಅಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಡೇಂಜರ್ ಝೋನ್ ನಲ್ಲಿ ಯಾರ್ಯಾರಪ್ಪ ಇದಾರೆ ಅಂದ್ರೆ, ಅಭಿಷೇಕ್ ಅವ್ರು ಇದ್ದಾರೆ, ರಿಷಾ ಅವ್ರು ಇದ್ದಾರೆ, ರಾಶಿಕ್ ಅವ್ರು ಇದ್ದಾರೆ, ಮತ್ತೆ ಧ್ರುವಂತ್ ಅವ್ರು ಇದ್ದಾರೆ. ಸೊ ಈ 4 ಕಂಟೆಸ್ಟೆಂಟ್ ಗಳಲ್ಲಿ ಯಾರು ಬೇಕಾದ್ರೂ ಈ ಒಂದು ವಾರ ಎಲಿಮಿನೇಷನ್ ಆಗಿ ಹೊರಗಡೆ ಹೋಗ್ಬೋದು ಅಂತಾನೆ ಹೇಳ್ಬೋದು. ಕೇವಲ ವೋಟಿಂಗ್ ಪರ್ಸೆಂಟೇಜ್, ಕೇವಲ ವೋಟ್ಸ್ ಅಷ್ಟೇನೆ ಇಲ್ಲಿ ಇಂಪಾರ್ಟೆಂಟ್ ಆಗಲ್ಲ. ಇನ್ನೊಂದು ವಿಚಾರ ಏನಕ್ಕೆ ಪರಿಗಣನೆ ತಗೊಳ್ತಾರೆ ಬಿಗ್ ಬಾಸ್ ಅವರು ಅಂದ್ರೆ, ಯಾರು ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಗೇಮ್ ನ ಮೇಲೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾರೆ, TRP ತಗೊಂಡ್ಬರೋದಕ್ಕಾಗಿರ್ಬೋದು, ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಆಗಿರ್ಬೋದು, ಯಾರು ಗೇಮ್ ನ ಮೇಲೆ ಪ್ರಭಾವ ಬೀರ್ತಾರೆ, ಯಾರು ಮುಂದಿನ ದಿನಗಳಲ್ಲಿ ಸ್ವಲ್ಪ ಕಂಟೆಂಟ್ ನೀಡ್ತಾರೆ ಅನ್ನೋ ವಿಚಾರವನ್ನು ಸಹ ಇಲ್ಲಿ ಬಿಗ್ ಬಾಸ್ ಅವರು ಪರಿಗಣನೆ ತಗೊಳ್ತಾರೆ. ಹಂಗಂದ್ಬಿಟ್ಟು ಟಾಪ್ ಲಿಸ್ಟ್ ಅಲ್ಲಿ ಇರುವಂತ ವೋಟ್ಸ್ ಪರ್ಸೆಂಟೇಜ್ ಬಂದಿರ್ತಾರಲ್ಲ, ಅವರಿಂದ ಏನು ಇಂಪ್ಯಾಕ್ಟ್ ಕ್ರಿಯೇಟ್ ಆಗಲ್ಲ ಅಂದ್ರೆ ಅವ್ರನ್ನ ಎಲಿಮಿನೇಷನ್ ಮಾಡಿ ಹೊರಗಡೆ ಕಳ್ಸೋದಿಲ್ಲ. ಬಾಟಮ್ ನಲ್ಲಿ ಇರುವಂತ ಯಾರು 2-3 ಕಂಟೆಸ್ಟೆಂಟ್ ಗಳು ಇರ್ತಾರಲ್ಲ, ಅವ್ರನ್ನ ಅಲ್ಲಿ ಕಂಪ್ಯಾರಿಸನ್ ಮಾಡ್ತಾರೆ. ಓಕೆ, ಇವರಿಂದ ಗೇಮ್ ಮೇಲೆ ಇಂಪ್ಯಾಕ್ಟ್ ಆಗುತ್ತಾ ಇಲ್ವಾ, ಇವರಿಂದ ಬಿಗ್ ಬಾಸ್ ಮನೇಲಿ ಏನಾದ್ರು ಎಂಟರ್ಟೈನ್ಮೆಂಟ್ ಸಿಗುತ್ತಾ ಇಲ್ವಾ, ಇವರಿದ್ರೆ ಏನಾದ್ರು ಯೂಸ್ ಇದೆಯಾ ಅಂದ್ಬಿಟ್ಟು ಅವರಲ್ಲಿ ಕಂಪೇರ್ ಮಾಡ್ತಾರೆ. ಟಾಪ್ ಅಲ್ಲಿ ಇರುವಂತ ಕಂಟೆಸ್ಟೆಂಟ್ ಗಳು ಯಾವುದೇ ರೀತಿಯಲ್ಲಿ ಟಚ್ ಮಾಡೋದಿಲ್ಲ. ಸೊ ಈ ಒಂದು ವಾರ ನಾಮಿನೇಷನ್ ಇರುವಂತ 10 ಕಂಟೆಸ್ಟೆಂಟ್ ಗಳ ಪೈಕಿ ಯಾರ್ಯಾರಲ್ಲಿ ಯಾವ ಸ್ಥಾನದಲ್ಲಿ ಇದೆ ಅಂತ ಒಂದೊಂದಾಗಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ನಮ್ಗೆ ಇಲ್ಲಿ 10ನೇ ಸ್ಥಾನದಲ್ಲಿ ಕಾಣ ಸಿಗ್ತಾರಂತ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ, ಅದು ಅಭಿಷೇಕ್ ಅವರು ಕಾಣ ಸಿಗ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಅಭಿಷೇಕ್ ಅವರು ಬಿಗ್ ಬಾಸ್ ನ ಗೇಮ್ ಮೇಲೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ಅವರ ಒಂದು ಸೆಲ್ಫ್ ನ ತೋರಿಸ್ಕೊಳ್ಳೋದಕ್ಕಾಗಿರ್ಬೋದು ವಿಫಲರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ವಾರ ನಾವು ನೋಡ್ಕೊಂಡ್ರೆ ಸಹ ಈಗಾಗಲೇ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಸಹ ಆಗಿದ್ದಾರೆ ಅಭಿಷೇಕ್ ಅವರು. ಅದ್ರ ಕುರಿತಾಗಿ ನಿಮ್ಗೆ ಅಪ್ಡೇಟ್ ಸಹ ನಾನು ನೀಡಿದ್ದೀನಿ. ಬಟ್ ಕ್ಯಾಪ್ಟನ್ ಆದ್ರೂ ಸಹ ಎಲ್ಲೋ ಒಂಥರ ಜನಗಳ ಗಮನ ಸೆಳೆಯೋದಕ್ಕಾಗಿರ್ಬೋದು, ಗೇಮ್ ನ ಮೇಲೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋದಕ್ಕಾಗಿರ್ಬೋದು, ಅಷ್ಟರ ಮಟ್ಟಿಗೆ ಆಟ ಆಡ್ಲೇ ಇಲ್ಲ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ವಾರ ತುಂಬಾನೇ ಡೇಂಜರ್ ಝೋನ್ ಅಲ್ಲಿ ಇದೆ ಅಭಿಯವರ್ ಅಂತ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ಎಲಿಮಿನೇಷನ್ ಆಗೋದು ಅಭಿಯವರೇ ಒಂದು 65-70% ಅಷ್ಟು ಕನ್ಫರ್ಮ್ ಅನ್ನೋಷ್ಟು ಮಟ್ಟಿಗೆ ಈಗ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಅಭಿಯವರ್ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಕೇವಲ 4.9% ವೋಟಿಂಗ್ ಮಾತ್ರ ಬಂದಿದೆ ಅಭಿಯವರ್ಗೆ. ಅಂಡ್ ನಂತರದ ಸ್ಥಾನದಲ್ಲಿ 9th ಪೊಸಿಷನ್ ಅಲ್ಲಿ ನಮಗೆ ಕಾಣಿಸಿಕ್ತಾರಂತ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ, ಅದು ರಿಷಾ ಅವ್ರು ಕಾಣಿಸಿಕ್ತಾ ಇದ್ದಾರೆ. ರಿಷಾ ಅವರಿಗೆ 5.34% ಅಷ್ಟು ವೋಟಿಂಗ್ ನಡೆದಿದೆ. ಸೊ ಇಲ್ಲಿ ಬಿಗ್ ಮಾರ್ಜಿನ್ ಏನಿಲ್ಲ. ಅಭಿ ಮತ್ತೆ ರಿಷಾ ಅವ್ರಿಗೆ ಸ್ವಲ್ಪ ಹತ್ರದಲ್ಲೇ ಇದ್ದಾರೆ, ಯಾರು ಬೇಕಾದ್ರೂ ಎಲಿಮಿನೇಷನ್ ಆಗ್ಬೋದು. ಅಂಡ್ ರಿಷಾ ಅವರ ವಿಚಾರ ನಾವು ಮಾತಾಡೋದಾದ್ರೆ, ರಿಷಾ ಅವ್ರಿಗೆ ಈ ಒಂದು ವಾರ ನಿಜವಾಗ್ಲೂ ಟರ್ನ್ ಅರೌಂಡ್ ವಾರ ಅಂತಾನೆ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ಕೇವಲ ರಿಷಾ ಅಂದ್ರೆ ನೆಗೆಟಿವ್, ಬರೀ ನೆಗೆಟಿವ್, ಬಿಗ್ ಬಾಸ್ ಮನೇಲಿ ರಿಷಾ ಇರಲೇಬಾರ್ದು ಅನ್ನೋ ಒಂದು ಅಭಿಪ್ರಾಯದಿಂದ ಪರವಾಗಿಲ್ಲ, ರಿಷಾನು ಚೆನ್ನಾಗಿ ಆಡ್ತಾ ಇದ್ದಾಳಲ್ಲ, ಮೊದಲಿಂದ ಈ ತರ ಆಡಿದ್ರೆ ಎಲ್ಲೋ ಒಂದ್ ಕಡೆ ಇವ್ರಿಗೂ ಕನೆಕ್ಟ್ ಆಗ್ತಾ ಇದ್ರಲ್ವ ಜನ ಅನ್ನೋ ಅಭಿಪ್ರಾಯ ಈ ಒಂದು ವಾರ ಬಂತು. ಸೊ ಗೇಮ್ ನ ವಿಚಾರದಲ್ಲಿ ಆಡದಂತ ಎಲ್ಲಾ ಟಾಸ್ಕ್ಗಳಲ್ಲೂ ಸಹ ಉತ್ತಮ ರೀತಿಯ ಪರ್ಫಾರ್ಮೆನ್ಸ್ ನೀಡಿದ್ರು. ಅಂಡ್ ವ್ಯಕ್ತಿತ್ವದ ವಿಚಾರದಲ್ಲಿ ಸಹ ತುಂಬಾನೇ ಚೇಂಜ್ ಆಗಿದ್ದಾರೆ. ಮಾತಾಡುವಂತ ವಿಚಾರಗಳಾಗಿರ್ಬೋದು, ಮಾತಾಗಿರ್ಬೋದು ಸ್ವಲ್ಪ ಚೇಂಜ್ ಆಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಏನೇ ಬೇರೆ ಕಂಟೆಸ್ಟ್ ಗಳ ವಿಚಾರದಲ್ಲಿ ಯಾವಾಗ ನೆಗೆಟಿವ್ ಕುತ್ಕೊಂಡು ಮಾತಾಡ್ತಾ ಇದ್ರು, ಅದು ಸಹ ಚೇಂಜ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ನಿಜವಾಗ್ಲೂ ಇದು ಒಂಥರ ಟರ್ನ್ ಅರೌಂಡ್ ವೀಕ್ ಅಂತಾನೆ ಹೇಳ್ಬೋದು ರಿಷಾ ಅವ್ರ ವಿಚಾರದಲ್ಲಿ. ಅಂಡ್ ನಂತರದ ಸ್ಥಾನದಲ್ಲಿ ಇಲ್ಲಿ ನಮ್ಗೆ ಕಾಣಿಸಿಕ್ತಾ ಇರೋದು ಯಾರಪ್ಪ 8th ಪೊಸಿಷನ್ ಅಲ್ಲಿ ಅಂದ್ರೆ, ಅದು ರಾಶಿಕ್ ಅವ್ರು ಕಾಣಿಸಿಕ್ತಾ ಇದ್ದಾರೆ. ಗೇಮ್ ನ ವಿಚಾರದಲ್ಲಿ, ಟಾಸ್ಕ್ ವಿಚಾರದಲ್ಲಿ ರಾಶಿಕ್ ಅವ್ರು 2 ಕೂಡ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಫೀಮೇಲ್ ಕಂಟೆಸ್ಟೆಂಟ್ ಗಳ ಪೈಕಿ ಯಾರು ಕಂಪೇರ್ ಮಾಡಿದ್ರು, ಫೀಮೇಲ್ ಕಂಟೆಸ್ಟೆಂಟ್ ಪೈಕಿ ಯಾರಾದ್ರೂ ಸ್ಟ್ರಾಂಗ್ ಆಗಿದ್ದಾರೆ ಟಾಸ್ಕ್ ನ ವಿಚಾರದಲ್ಲಿ ರಾಶಿಕ್ ಅವ್ರ ಅಂತ ಹೇಳ್ಬೋದು. ಸೊ ಈ ಒಂದು ವಾರ ನಡೆದಂತ ಟಾಸ್ಕ್ ನಲ್ಲೂ ಸಹ ಉತ್ತಮ ರೀತಿಯಂತ ಟಾಸ್ಕ್ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ಜನಗಳಿಗೆ ಇನ್ನೂ ಸ್ವಲ್ಪ ಕನೆಕ್ಟ್ ಆಗ್ತಾ ಇಲ್ವೇನೋ ರಾಶಿಕ್ ಅವ್ರಿಗೆ ಗೊತ್ತಿಲ್ಲ. ಇಲ್ಲಾಂದ್ರೆ ಈಗಾಗಲೇ ಫ್ಯಾನ್ ಬೇಸಸ್ ಸೆಟ್ ಆಗ್ಬಿಟ್ಟಿದ್ದಾರೆ, ಇವ್ರು ನಮ್ಮ ಫೇವರೇಟ್ ಕಂಟೆಸ್ಟೆಂಟ್, ಅದರಿಂದ ಅವ್ರ ಕಡೆಯಿಂದ ಇವ್ರ ಕಡೆ ಟರ್ನ್ ಅರೌಂಡ್ ಆಗ್ತಾ ಇಲ್ವೇನೋ ಅಂತ ಹೇಳ್ಬೋದು. ಸೊ ಈ ಒಂದು ವಿಚಾರದಲ್ಲಿ ನಾವು ನೋಡೋದಾದ್ರೆ, ರಾಶಿಕ್ ಅವರಿಗೆ 6.32% ವೋಟಿಂಗ್ ಬಂದಿದೆ. ಸೊ ಎಲ್ಲ ಒಂದ್ ಕಡೆ ಸೇಫರ್ ಝೋನ್ ಅಲ್ಲ ಇದಾರೆ. ರಾಶಿಕ್ ಅವ್ರ ಎಲಿಮಿನೇಷನ್ ಆಗೋದು ಡೌಟೇ ಅಂತಾನೆ ಹೇಳ್ಬೋದು. ಬಟ್ ಡೇಂಜರ್ ಝೋನ್ ನಲ್ಲೂ ಇದಾರೆ ಅಂತಾನೆ ಹೇಳ್ಬೋದು. ಅಂಡ್ ನಂತರದ ಸ್ಥಾನದಲ್ಲಿ ನಮ್ಗೆ ಕಾಣ ಸಿಗ್ತಾ ಇರೋದು ಯಾರಪ್ಪ ಅಂದ್ರೆ, ಧ್ರುವಂತ್ ಅವ್ರು ಕಾಣ ಸಿಗ್ತಾ ಇದ್ದಾರೆ. ಧ್ರುವಂತ್ ಅವ್ರಿಗೆ ಈಗ 6.51% ವೋಟಿಂಗ್ ನಡೆದಿದೆ. ಈ ಒಂದು ವಾರ ನಿಜವಾಗ್ಲೂ ಸೂಪರ್ ಆಗಿರುವಂತ ಆಟನೇ ಆಡಿದ್ರು ಧ್ರುವಂತ್ ಅವ್ರು ಅಂತ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ತೀರಾ ನೆಗೆಟಿವಿಟಿ ಕಡೆಯಿಂದ ಇವಾಗ ಟರ್ನ್ ಓವರ್ ಆಗಿ ಎಲ್ಲೋ ಒಂದ್ ಕಡೆ ಪಾಸಿಟಿವ್ ಕಡೆಗೆ ಬರ್ತಾ ಇದ್ದಾರೆ ಧ್ರುವಂತರ ಅಂತ ಹೇಳ್ಬೋದು. ಅಂಡ್ ಅಶ್ವಿನಿ ಗೌಡ ಅವ್ರ ಜೊತೆಗೆ ಏನ್ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ರು ಕಳೆದ 2 ಎಪಿಸೋಡ್ ಗಳಿಂದ ನಾವು ನೋಡೋದಾದ್ರೆ, ಅಶ್ವಿನಿ ಗೌಡ ಅವ್ರ ವಿರುದ್ಧವಾಗಿ ನಿಂತಿದ್ದಾರೆ. ಅಂಡ್ ಇವತ್ತು ನಡೆದಂತ ಕಳಪೆ ಮತ್ತು ಉತ್ತಮದಲ್ಲೂ ಸಹ ಕಳಪೆ ಅಶ್ವಿನಿ ಗೌಡ ಅವ್ರ ವಿರುದ್ಧವಾಗಿ ಮಾತಾಡಿದ್ದಾರೆ. ಸೊ ಒಂದು ವಿಚಾರದಲ್ಲಿ ಧ್ರುವಂತ್ ಅವರು ಸಹ ಎಲ್ಲೋ ಒಂದ್ ಕಡೆ ಗುಡ್ ಆಗಿರುವಂತ ಒಂದು ವಾರನೇ ನಡೀತೀವಿ ಒಂದು ವಾರ ಅಂತಾನೆ ಹೇಳ್ಬೋದು. ಅಂಡ್ ಧ್ರುವ
ಧ್ರುವಂತ್ ಅವ್ರು ಈಗ ಆಲ್ಮೋಸ್ಟ್ ಸೇಫ್ ಆಗುವಂತ ಸ್ಥಾನದಲ್ಲೇ ಇದ್ದಾರೆ. ಇನ್ ಕೇಸ್ ಏನಾದ್ರು ಧ್ರುವಂತ್ ಅವ್ರು ಈ ಒಂದು ವಾರ ಏನಾದ್ರು ನಾಮಿನೇಷನ್ ಅಥವಾ ಎಲಿಮಿನೇಷನ್ ಆಗಿ ಹೊರಗಡೆ ಹೋದ್ರೆ ನಿಜವಾಗ್ಲೂ ಅನ್ಫೇರ್ ಎಲಿಮಿನೇಷನ್ ಅಂತಾನೆ ಹೇಳ್ಬೋದು. ಧ್ರುವಂತ್ ಅವ್ರು ನಿಜವಾಗ್ಲೂ ಈಗೀಗ ಗೇಮ್ ನ ಇಂಪ್ರೂವ್ ಮಾಡ್ಕೊಳ್ತಾ ಇದ್ದಾರೆ, ಉತ್ತಮ ರೀತಿ ಗೇಮ್ ನ ಆಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಅಂಡ್ ನಂತರದ ಸ್ಥಾನದಲ್ಲಿ ನಮ್ಗೆ ಇಲ್ಲಿ ಕಾಣ ಸಿಗ್ತಾರ ಜಾನ್ವಿ ಅವರು ತುಂಬಾ ಇರಿಟೇಟ್ ಮಾಡ್ತಾರೆ. ಜಾನ್ವಿ ಅವರು ತುಂಬಾ ನೆಗೆಟಿವ್ ಅಂತ ಎಲ್ಲರೂ ಕಾಮೆಂಟ್ ಮಾಡ್ತಾರೆ ಜಾನ್ವಿ ಅವ್ರ ವಿಚಾರ ಮಾತಾಡ್ಬೇಕಾರೆ. ಬಟ್ ಜಾನ್ವಿ ಅವರು ಈ ಬಿಗ್ ಬಾಸ್ ಮೇಲೆ ಇರ್ಬೇಕು ಅಂತ ವೋಟ್ ಮಾಡುವಂತ ಜನಗಳು ಸಹ ಸಿಕ್ಕಾಪಟ್ಟೆ ಇದಾರೆ ಅಂತಾನೆ ಹೇಳ್ಬೋದು. ಸೊ ಆ ಒಂದು ವಿಚಾರದಲ್ಲಿ ನಾವ್ ಇಲ್ಲಿ ನೋಡೋದಾದ್ರೆ ಜಾನ್ವಿ ಅವರು ಸಹ ಸೇಫರ್ ಝೋನ್ ಅಲ್ಲೇ ಇದಾರೆ. ಜಾನ್ವಿ ಅವರು ಸಹ ಎಲಿಮಿನೇಷನ್ ಆಗಿ ಡೌಟೇ ಅಂತಾನೆ ಹೇಳ್ಬೋದು. ಅವರಿಗೆ 8.64% ಅಷ್ಟು ವೋಟಿಂಗ್ ಬಂದಿದೆ ಈ ಒಂದು ವಾರ. ಅಂಡ್ ನಂತರದ ಸ್ಥಾನದಲ್ಲಿ ನಮ್ಗೆ ಇಲ್ಲಿ ಸ್ಪಂದನ ಅವ್ರು ಕಾಣ ಸಿಗ್ತಾ ಇದೆ. ಸ್ಪಂದನ ಅವರಿಗೆ 8.7% ಅಷ್ಟು ವೋಟಿಂಗ್ ಬಂದಿದೆ. ಇದಕ್ಕೆ ಮೇ ಬಿ ಸ್ಪಂದನ ಅವರ ಆಟದ ಜೊತೆಗೆ ಧನು ಅವ್ರ ಎಲಿಮಿನೇಷನ್ ಅಥವಾ ನಾಮಿನೇಷನ್ ಪ್ರೋಸೆಸ್ ಇಲ್ಲದೆ ಇರೋದು ಸಹ ಒಂದ್ ಕಡೆ ಎಲ್ಲೋ ಒಂಥರ ಅವ್ರಿಗೆ ಬೆನಿಫಿಟ್ ಆಡ್ ಆನ್ ಬೆನಿಫಿಟ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಆ ಒಂದು ವಿಚಾರದಲ್ಲಿ ಸ್ಪಂದನ ಅವರು ಸಹ ಸೇಫ್ ಆಗೋದು ಕನ್ಫರ್ಮ್ ಅಂತಾನೆ ಹೇಳ್ಬೋದು. ಇಲ್ಲಿ ನಿಜವಾಗ್ಲೂ ಟೂ ಗುಡ್ ಆಗಿರೋಂಥ ವೋಟಿಂಗ್ ಪರ್ಸೆಂಟೇಜ್ ಪಡ್ಕೊಂತಾರ ಅಂತ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಿರೋ ಸೂರಜ್ ಅವ್ರ ಬಗ್ಗೆ ನಾವು ಮಾತಾಡ್ಲೇಬೇಕು. ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದು ಈಗ ಎಲ್ಲೋ ಒಂದ್ ಕಡೆ ಟಾಪ್ 5 ಅಥವಾ ಟಾಪ್ 6 ಕಂಟೆಸ್ಟೆಂಟ್ ಗಳ ಜೊತೆಗೆ ಇವರು ಪೈಪೋಟಿ ಬೀಳ್ತಾ ಇದಾರೆ ಅಂತಾನೆ ಹೇಳ್ಬೋದು. ಸೂರಜ್ ಅವರು ಉತ್ತಮ ರೀತಿಯಲ್ಲಿ ವೋಟಿಂಗ್ ಪರ್ಸೆಂಟೇಜ್ ತಗೊಂತಾ ಇದ್ದಾರೆ. 12.23% ವೋಟಿಂಗ್ ತಗೊಳ್ಳೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಸೂರಜ್ ಅಂತ ಹೇಳ್ಬೋದು. ಸೂರಜ್ ಅವರು ತುಂಬಾ ಅಂದ್ರೆ ತುಂಬಾ ಟೂ ಗುಡ್ ಆಗಿ ಆಡ್ತಾ ಇದ್ದಾರೆ. ಅಂಡ್ ನಿಮಗೆ 4th ಪೊಸಿಷನ್ ಸಹ ಕಾಣ ಸಿಗ್ತಾ ಇದೆ. 100% ಸೇಫ್ ಆಗ್ತಾರೆ ಈ ಒಂದು ಎಪಿಸೋಡ್ ನಲ್ಲಿ ಅಂತ ಹೇಳ್ಬೋದು. ನಂತರದ ಸ್ಥಾನದಲ್ಲಿ ಇಲ್ಲಿ ಅಚ್ಚರಿ ಅಂತ ನಮ್ಗೆ ಕಾಣ ಸಿಗೋದು ಯಾರಪ್ಪ ಅಂದ್ರೆ ಅಶ್ವಿನಿ ಗೌಡ ಅವ್ರು ಕಾಣ ಸಿಗ್ತಾ ಇದ್ದಾರೆ. ಯಾರನ್ನಾಗ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರಬಹುದು, ಯೂಟ್ಯೂಬರ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅಶ್ವಿನಿ ಗೌಡ ಅವ್ರ ವಿಚಾರವಾಗಿ ಏನಾದ್ರೂ ವಿಡಿಯೋ ಮಾಡಿದ್ರೆ ಪ್ರತಿಯೊಬ್ರು ಬಂದ್ಬಿಟ್ಟು ಮನೆಯಿಂದ ಆಚೆ ಕಳಿಸಿ ಅಂತ ಕಾಮೆಂಟ್ ಮಾಡ್ತಾನೆ ಇರ್ತಾರೆ. ಬಟ್ ಅವ್ರಿಗೆ ಬರುವಂತ ವೋಟಿಂಗ್ ಪರ್ಸೆಂಟೇಜ್ ನೋಡಿದ್ರೆ ಅವ್ರನ್ನ ಇಷ್ಟಪಡುವಂತ ಜನರು ಸಿಕ್ಕಾಪಟ್ಟೆ ಇದಾರೆ ಗುರು ಅಂತ ಅನ್ಸುತ್ತೆ. ಯಾಕೆಂದ್ರೆ ಈ ವೋಟಿಂಗ್ ಪರ್ಸೆಂಟೇಜ್ ಮೇಲೆ ಅಷ್ಟೊಂದು ಪ್ರಭಾವ ಬೀರ್ತಾ ಇದ್ದಾರೆ. ಬಿಗ್ ಬಾಸ್ ಮನೇಲಿ ಅಶ್ವಿನಿ ಗೌಡ ಇರ್ಲೇಬೇಕು ಗುರು, ನಾವು ಇರ್ಸ್ಕೋತೀವಿ ಗುರು ಅಶ್ವಿನಿ ಗೌಡನ ಅಂತ ಇಲ್ಲಿ ವೋಟಿಂಗ್ ಮಾಡ್ತಾ ಇದ್ದಾರೆ. 13.89% ಅಷ್ಟು ವೋಟಿಂಗ್ ಮಾಡಿದ್ದಾರೆ ಇಲ್ಲಿ ಅಶ್ವಿನಿ ಗೌಡ ಅವರಿಗೆ. ಸೊ ಅಶ್ವಿನಿ ಗೌಡ ಸೇಫ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಇರ್ತಾರೆ ಈ ಒಂದು ವಾರ ಅಂತಾನೆ ಹೇಳ್ಬೋದು. ನಂತರ 2ನೇ ಸ್ಥಾನದಲ್ಲಿ ನಮ್ಗೆ ಇಲ್ಲಿ ಕಾಣ ಸಿಗ್ತಾರೆ ಯಾರಪ್ಪ ಅಂದ್ರೆ ಮಾಳು ಅವರು. ಸೊ ಮಾಳು ಅವರಿಗೆ 15.07% ಅಷ್ಟು ವೋಟಿಂಗ್ ಬಂದಿದೆ. ಇವರಿಗೆ ಉತ್ತರ ಕರ್ನಾಟಕದಿಂದ ಬಂದಿರೋದ್ರಿಂದ ಅವರ ಒಂದು ಏನು ಬ್ಯಾಕ್ ಗ್ರೌಂಡ್ ಇಂದ ಬಂದಿರುವಂತ ಫ್ಯಾನ್ಸ್ ಸಿಕ್ಕಾಪಟ್ಟೆ ಇದ್ದಾರೆ ಅಂತ ಹೇಳ್ಬೋದು. ವೋಟಿಂಗ್ ತುಂಬಾನೇ ನಡೀತಾ ಇದೆ ಮಾಳು ಅವ್ರಿಗೆ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ನಮಗೆ ಮೊದಲ ಸ್ಥಾನದಲ್ಲಿ ನಂಬರ್ 1 ಸೇಫರ್ ಝೋನ್ ನಲ್ಲಿ ಕಾಣ ಸಿಗ್ತಾರಂತ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಅದು ರಕ್ಷಿತಾ ಶೆಟ್ಟಿ ಕಾಣ ಸಿಗ್ತಾ ಇದ್ದಾರೆ. ಫಿಮೇಲ್ ಆಡಿಯನ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಡಿಯನ್ಸ್ ಆಗಿರ್ಬೋದು, ರಕ್ಷಿತಾ ಶೆಟ್ಟಿ ಸಿಕ್ಕಾಪಟ್ಟೆ ಹಚ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಎಸ್ಪೆಷಲಿ ವುಮೆನ್ಸ್ ಅಂತೂ ರಕ್ಷಿತಾ ಶೆಟ್ಟಿ ಅಂತ ತುಂಬಾನೇ ಹಚ್ಕೊಂಡ್ಬಿಟ್ಟಿದ್ದಾರೆ. ಸೊ ಈ ಒಂದು ವಾರ ಟಾಪ್ 1 ಪೊಸಿಷನ್ ನಮಗೆ ಇವಾಗ ಎಂಡ್ ಆಗಿರುವಂತ ವೋಟಿಂಗ್ ರಿಸಲ್ಟ್ ನಾವು ನೋಡೋದಾದ್ರೆ ರಕ್ಷಿತಾ ಶೆಟ್ಟಿ ಕಾಣ ಸಿಗ್ತಾ ಇದ್ದಾರೆ. ಸೊ ನಂಬರ್ 1 ಆಗಿ ರಕ್ಷಿತಾ ಶೆಟ್ಟಿ ಅವರು ಈಸಿಯಾಗಿ ಈ ಒಂದು ವಾರ ಸೇಫ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಸೊ ಈಗಾಗಲೇ ನಿಮ್ಗೆ ಎಲ್ಲರಿಗೂ ಕ್ಲಿಯರ್ ಆಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಡೇಂಜರ್ ಝೋನ್ ನಲ್ಲಿ 4 ಕಂಟೆಸ್ಟೆಂಟ್ ಗಳಿದ್ದಾರೆ. ರಿಷಾ ಅವರು, ಅಭಿ ಅವರು, ಧ್ರುವಂತ್ ಅವರು ಮತ್ತೆ ರಾಶಿಕ್ ಅವರು. ಈ 4 ಕಂಟೆಸ್ಟೆಂಟ್ ಗಳ ಪೈಕಿ ಯಾರು ಬೇಕಾದ್ರೂ ಎಲಿಮಿನೇಷನ್ ಆಗ್ಬೋದು. ಇವರೇ ಎಲಿಮಿನೇಷನ್ ಆಗ್ತಾರೆ ಅಂತ 100% ಯಾರು ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ಬಿಗ್ ಬಾಸ್ ಅವರು ಕೇವಲ ವೋಟಿಂಗ್ ಪರ್ಸೆಂಟೇಜ್ ಅಷ್ಟೇ ನೋಡೋದಿಲ್ಲ, ಯಾರು ಬಿಗ್ ಬಾಸ್ ಗೇಮ್ ನ ಮೇಲೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾರೆ, ಮುಂದಿನ ದಿನಗಳ ಇವ್ರ ಕಡೆಯಿಂದ ನಮ್ಗೆ TRP ಬರ್ಬೋದು, ಇಲ್ಲ ಕಂಟೆಂಟ್ ಸಿಗ್ಬೋದು ಅಂತ ಅವ್ರಿಗೆ ಅನ್ಸುತ್ತೋ ಅವ್ರನ್ನ ಅವ್ರು ಉಳಿಸ್ಕೋತಾರೆ. ಯಾರ ಕಡೆಯಿಂದ ಇವ್ರು ಇದ್ರು ವೇಸ್ಟ್ ಗುರು ಬಿಗ್ ಬಾಸ್ ಮನೆ ಅಂತ ಅವ್ರಿಗೆ ಅನ್ಸುತ್ತೋ ಅವ್ರ ಅಧಿಕವಾದಂತ ವೋಟಿಂಗ್ ಬಂದಿದ್ರು ಸಹ ಅವ್ರನ್ನ 100% ಎಲಿಮಿನೇಷನ್ ಮಾಡಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳ್ಸಿಕೊಡ್ತಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಧ್ರುವಂತ್ ಅವ್ರ ವಿಚಾರನೇ ಇಲ್ಲಾಂದ್ರೆ ರಾಶಿಕಾ ವಿಚಾರ ಇಲ್ಲ ರಿಷಾ ವಿಚಾರ ಅಂತ ಮಾತಾಡೋದಾದ್ರೆ ಎಲ್ಲ ಒಂದ್ ಕಡೆ ಅಲ್ಲೂ ಇಲ್ಲ ಸಹ ಗೇಮ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಮಾತನ್ನ ಮಾತಾಡ್ತಾ ಇದ್ದಾರೆ. ಅವರ ಒಂದು ವ್ಯಕ್ತಿತ್ವನ ತೋರಿಸ್ಕೊಳ್ತಾ ಇದ್ದಾರೆ. ಅಭಿ ಅವ್ರು ಎಲ್ಲೋ ಒಂದ್ ಕಡೆ ರಿಸರ್ವ್ಡ್ ಆಗಿದ್ದಾರೆ, ಗೇಮ್ ನ ಮೇಲೆ ಅಷ್ಟೇ ಒಂದು ಇಂಪ್ಯಾಕ್ಟ್ ಮಾಡ್ತಾ ಇಲ್ಲ. ಸೊ ಈ ಒಂದು ವಿಚಾರದಲ್ಲಿ ಅಭಿ ಅವ್ರ ಎಲಿಮಿನೇಷನ್ ಆಗ್ಬೋದು ಅನ್ನೋ ಒಂದು ಡೌಟ್ ಇದೆ. ಸೊ ಅದ್ರ ಕುರಿತಾಗಿ ಅಫಿಷಿಯಲ್ ಆದಂತ ಅಪ್ಡೇಟ್ ಬಂದಿದ ತಕ್ಷಣ ಅದ್ರ ಕುರಿತಾಗಿ ಸಹ ನಾನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈಗಾಗಲೇ ನನ್ನ ಚಾನಲ್ ಲೈವ್ ನ ಕುರಿತಾಗಿ ವಿಡಿಯೋಸ್ ತುಂಬಾನೇ ಅಪ್ಲೋಡ್ ಮಾಡಿದ್ದೀನಿ. ಅಂಡ್ ಎಪಿಸೋಡ್ಸ್ ರಿವ್ಯೂಸ್ ಇರುತ್ತೆ, ಪ್ರೋಮೋಸ್ ರಿವ್ಯೂಸ್ ಇರುತ್ತೆ. ಮಿಸ್ ಮಾಡದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ವಿಸಿಟ್ ಮಾಡಿ. ನಿಮ್ಗೆ ಎಪಿಸೋಡ್ ನಲ್ಲಿ 1 hour ಎಪಿಸೋಡ್ ಮಾತ್ರ ಟೆಲಿಕಾಸ್ಟ್ ಆಗುತ್ತೆ. ಅದ್ರಲ್ಲಿ ತುಂಬಾ ವಿಚಾರಗಳ ಮಿಸ್ ಆಗಿರುತ್ತೆ ಲೈವ್ ನಲ್ಲಿ ನಡೆಯುವಂಥದ್ದು. ಸೊ ಲೈವ್ ನಲ್ಲಿ ಏನೆಲ್ಲ ಮಾತುಕತೆಗಳಾಯ್ತು, ಚರ್ಚೆಗಳಾಯ್ತು ಅಂತ ಪ್ರತಿನಿತ್ಯ 2 ರಿಂದ 3 ವಿಡಿಯೋ ನಾನು ಮಾಡಿ ಆಗ್ತಾ ಇರ್ತೀನಿ ಲೈವ್ ನ ಕುರಿತಾಗಿ. ಸೊ ಅವನ್ನೆಲ್ಲ ವಿಸಿಟ್ ಮಾಡಿ ನೋಡಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.